ನಮಸ್ಕಾರ. ನಿನಿಮೋಲ್ ಕ್ವೀನ್ ನಮ್ಮ ಚಾನಲ್‌ಗೆ ಸ್ವಾಗತ. ನಾನು ನಿಮ್ಮ ಹರ್ಷಿತಾ. ನಿನ್ನೆ ನಾನು ಒಂದು ಪೋಲ್ ಹಾಕಿದ್ದೆ ಅಲ್ವಾ? ನಿಮ್ಗೆ ಯಾವ ಬೇಬಿ ಕೇರ್ ಟಿಪ್ಸ್ ಬೇಕು ಅಂತ. ಸೊ ಅದ್ರಲ್ಲಿ ತುಂಬಾ ಜನರು ಬೇಬಿ ಸ್ಲೀಪ್ ಬಗ್ಗೆ ಟಿಪ್ಸ್ ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ರಾತ್ರಿ ಚೆನ್ನಾಗಿ ಸ್ಲೀಪ್ ಮಾಡೋಕೆ ಸಹಾಯ ಆಗುವಂತಹ ಸಿಂಪಲ್ ಮತ್ತೆ ಪ್ರಾಕ್ಟಿಕಲ್ ಟಿಪ್ಸ್ ಬಗ್ಗೆ ಶೇರ್ ಮಾಡ್ತಿದ್ದೀನಿ. ನಿಮ್ ಬೇಬಿ ಹಗಲು ಪೂರ್ತಿ ನಿದ್ದೆ ಮಾಡಿ ರಾತ್ರಿ 12ರಿಂದ ಬೆಳಿಗ್ಗೆ 5ವರೆಗೆ ಎಚ್ಚರ ಇದ್ದಾನಾ? ಅಳ್ತಾ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾನ? ಅದಕ್ಕೆ ಕಾರಣ ಏನ್ ಗೊತ್ತಾ? ನೀವಲ್ಲ. ಸೊ ಬೇಬಿ ಹೊಟ್ಟೆ ಒಳಗೆ ಇರುವಾಗ್ಲೇ ಈ ಅಭ್ಯಾಸ ಆಗಿರುತ್ತೆ. ಗರ್ಭಾವಸ್ಥೆಯಲ್ಲಿ ನಾವು ಹಗಲು ಕೆಲಸ ಮಾಡುವಾಗ, ನಡೆಯುವಾಗ ಬೇಬಿ ಹೊಟ್ಟೆ ಒಳಗೆ ತೊಟ್ಲಲ್ಲಿ ತೂಗ್ದಾಗೆ ನಿದ್ರೆ ಮಾಡ್ತಾನೆ. ರಾತ್ರಿ ನಾವು ಮಲಗಿದ ತಕ್ಷಣ ನಮ್ಮ ಚಲನೆ ನಿಲ್ಲುತ್ತೆ. ಆಗ ಬೇಬಿ ಎಚ್ಚರ ಆಗಿ ಹೊಟ್ಟೆ ಒಳಗಡೆ ಕಿಕ್ ಮಾಡ್ತಾನೆ. ಇದು ನಿಮ್ಗೂನು ಫೀಲ್ ಆಗಿರುತ್ತೆ ಅಲ್ಲ? ಸೊ ಅದೇ ಅಭ್ಯಾಸ ಹುಟ್ಟಿದ ಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಈ ಪ್ರಾಬ್ಲಮ್ ಬರೋದು. ಆದ್ರೆ ಭಯ ಪಡ್ಬೇಡಿ. ಇವತ್ತು ನಾನು ಈ ಅಭ್ಯಾಸ ಸರಿ ಮಾಡೋ 11 ಪ್ರಾಕ್ಟಿಕಲ್ ಟಿಪ್ಸ್ ನ ಹೇಳ್ತೀನಿ. ಕೊನೆವರೆಗೂ ನೋಡಿ. ಉಪಯೋಗ ಆದ್ರೆ ನಿಮ್ಮ ಬೇಬಿ ಏಜ್ ನ ಕಮೆಂಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ಮೊದಲ 3 ತಿಂಗಳು ಬೇಬಿಗೆ ಡೇ ಮತ್ತೆ ನೈಟ್ ಡಿಫರೆನ್ಸ್ ಗೊತ್ತಾಗಲ್ಲ. ಯಾಕೆಂದ್ರೆ ಅವಾಗ್ಲೇ ಒಂದ್ ಹೇಳ್ದೆ, ಅಂದ್ರೆ ನಾವು ಹೇಳ್ದಾಗೆ ಹಗ್ಲು ತೂಗಾಡಿ ರಾತ್ರಿ ಎಚ್ಚರ ಇರೋದು. ಯಾಕಂದ್ರೆ ಈ ಅಭ್ಯಾಸ ಯಾವಾಗ ಆಗಿರುತ್ತೆ ಅಂದ್ರೆ ನಾವು ಪ್ರೆಗ್ನೆಂಟ್ ಇರುವಾಗ್ಲೂ ಕೂಡ ಈ ಅಭ್ಯಾಸ ಮಗುಗೆ ಆಗ್ಬಿಟ್ಟಿರುತ್ತೆ. ಮತ್ತೆ ಗ್ಯಾಸ್ ಪ್ರಾಬ್ಲಮ್, ಅಂದ್ರೆ ಸಣ್ಣ ಹೊಟ್ಟೆ ಇರೋದ್ರಿಂದ ಗಾಳಿ ಸೇರೋದು, ಇದರಿಂದ ನಿದ್ರೆ ಕೂಡ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಫೀಡಿಂಗ್ ಪ್ರತಿ 2ರಿಂದ 3 ಗಂಟೆ ಹಸುವಾಗ್ತಾ ಇರುತ್ತೆ ಅದ್ರಿಂದ. ಆದ್ರೆ ನಾವು ಈ 11 ಟಿಪ್ಸ್ ನ ಫಾಲೋ ಮಾಡಿದ್ರೆ 3ರಿಂದ 4 ವಾರದಲ್ಲಿ ಸರಿ ಆಗುತ್ತೆ. ಮತ್ತೆ ಮೊದಲನೇದಾಗಿ ಹಗ್ಲು ರಾತ್ರಿ ಡಿಫರೆನ್ಸ್ ನ ತೋರಿಸಿ. ಇದು ನಂಬರ್ 1 ಕೆಲಸ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಮನೆಯಲ್ಲಿ ಹಾಲ್ ಅಥವಾ ರೂಮ್ ಯಾವ್ದೇ ಇರ್ಲಿ, ನಿಮ್ ಮಗುನ ಎಲ್ಲಿಡ್ತೀರಾ ಅವಾಗ ಮಾರ್ನಿಂಗ್ ಟೈಮು ತುಂಬಾ ಬೆಳಕಿರ್ಲಿ. ಮನೆಯಲ್ಲಿ ಮಾತು ನಾರ್ಮಲ್ ಆಗೇ ಇರ್ಲಿ. ಮಗು ಬಂದಿದೆ ಅಂತ ಹೇಳಿ ಸೈಲೆಂಟ್ ಆಗೋದು, ಮಗು ಬಂದಿದೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ತರ ಹೊಸ ರೂಲ್ಸ್ ನ ತರೋದು ಮಾಡೋದಿಕ್ ಹೋಗ್ಬೇಡಿ ದಯವಿಟ್ಟು. ಮೊದ್ಲೆಲ್ಲ ಹೇಗಿತ್ತು ನಿಮ್ಮನೆ ಹಾಗೇನೆ ಮಾತುಕತೆ, ಟಿವಿ ಸೌಂಡ್ ನಾರ್ಮಲ್ ಇರ್ಲಿ. ಸೊ ಬೇಬಿ ಮಲಗ್ದಾಗ ಬೇಕಾದ್ರೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಮಲ್ಗಿಲ್ಲ ಅಂತಂದಾಗ ನಾರ್ಮಲ್ ಇರ್ಲಿ. ಆದ್ರೆ ಎನಿ ಟೈಮ್ ಮಲ್ಗೋಕ್ಕೂ ಬಿಡ್ಬೇಡಿ. ಸ್ವಲ್ಪ ನಾರ್ಮಲ್ ನೀವು ಮೊದ್ಲು ಹೆಂಗೆ ಸೌಂಡ್ ಎಲ್ಲ ಮಾಡ್ಕೊಂಡಿದ್ರೆ ಅದೇ ತರ ಇರಿ. ಆದ್ರೆ ರಾತ್ರಿ ಮಾತ್ರ ಡಿಮ್ ಲೈಟ್ ಮಾತ್ರ, ಪೂರ್ತಿ ಸೈಲೆಂಟ್. ಫೀಡಿಂಗ್ ಆದ್ಮೇಲೆ ಆಟ ಎಲ್ಲ ಬೇಡ, ಮಾತು ಬೇಡ. ನೇರವಾಗಿ ಮಲಗಿಸಿ. ಇದನ್ನ 2ರಿಂದ 3 ವಾರ ಮಾಡಿದ್ರೆ ಬೇಬಿಗೆ ಅಭ್ಯಾಸ ಆಗುತ್ತೆ. ಸೊ ಡೇ ಮತ್ತೆ ನೈಟ್ ಡಿಫರೆನ್ಸ್ ಬೇಬಿಗೆ ಗೊತ್ತಾಗ್ಬೇಕು. ಇದೇ ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಪ್ರತಿ ಫೀಡಿಂಗ್ ನಂತರ ಬರ್ಪಿಂಗ್. ಇದ್ರಿಂದ ನಿದ್ರೆ ಹಾಳಾಗುತ್ತೆ. ಸೊ ಬರ್ಪಿಂಗ್ ಅಂದ್ರೆ ಏನು? ತುಂಬಾ ಮಂದಿ ಈ ತಪ್ಪನ ಮಾಡ್ತಾರೆ. ಹಾಲ್ ಕೊಟ್ಟ ತಕ್ಷಣ ಮಲಗಿಸ್ಬಿಡ್ತಾರೆ. ಆದ್ರೆ ಹಾಲಿನ ಜೊತೆ ಗಾಳಿ ಕೂಡ ಹೊಟ್ಟೆಗೆ ಹೋಗುತ್ತೆ. ಅದು ಹೊರಗ್ ಬರ್ದಿದ್ರೆ ಹೊಟ್ಟೆ ಉಬ್ಬಿ ನೋವಾಗಿ ಬೇಬಿಗೆ ನಿದ್ರೆ ಮಾಡೋದಿಕ್ಕೂ ಆಗಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ, ಹಾಲ್ ಕುಡಿದ ನಂತರ ಬೇಬಿನ ಶೋಲ್ಡರ್ ಮೇಲೆ ಹಾಕಿ ಬೆನ್ನ ನಿಧಾನವಾಗಿ 5ರಿಂದ 10 ನಿಮಿಷ ತಟ್ಟಿ ಬರ್ಪ್ ಬರೋವರೆಗೂ ಕಾಯಿರಿ. ಕೆಲವೊಮ್ಮೆ ಬರೋದಿಲ್ಲ ಆದ್ರೂನು ಕೂಡ 5ರಿಂದ 10 ನಿಮಿಷ ಬರ್ಪ್ ಮಾಡಿಸೋದನ್ನ ಬಿಡ್ಬೇಡಿ. ಹೊಟ್ಟೆ ಲೈಟ್ ಆದ್ಮೇಲೆ ಮಾತ್ರ ಬೇಬಿ ಆರಾಮಾಗಿ ನಿದ್ದೆನ ಮಾಡುತ್ತೆ. ಹಾಗೆ ಮಲ್ಗೋದಕ್ಕಿಂತ ಮುಂಚೆ ಹ್ಯಾಂಡ್ ಮತ್ತೆ ಫುಟ್ ಮಸಾಜ್ ನ ಮಾಡಿ. ಇದನ್ನ ನೀವು ಮಲ್ಗೋದಕ್ಕಿಂತ ಮುಂಚೆ ಆದ್ರೂ ಮಾಡ್ಬೋದು, ಅಥವಾ ಮಾರ್ನಿಂಗ್ ಆದ್ರೂ ನೀವು ಸ್ನಾನಕ್ಕಿಂತ ಮುಂಚೆ ಮಾಡುವಾಗ ಈ ಮಸಾಜ್ ನ ಮಾಡ್ಬೋದು. ಇದನ್ನ ಒಂದು ಮ್ಯಾಜಿಕ್ ಟಿಪ್ ಅಂತಾನೆ ಹೇಳ್ಬೋದು. ಮಲ್ಗೋಕ್ಕಿಂತ ಮುಂಚೆ 15 ನಿಮಿಷ ಮುಂಚೆ ಸ್ವಲ್ಪ ವಾರ್ಮ್ ಕೊಕೊನೆಟ್ ಆಯಿಲ್ ನ ತಗೊಳ್ಳಿ. ಅಂಗೈ ಮೇಲೆ, ಬೇಬಿ ಅಂಗೈ ಮೇಲೆ ಸ್ವಲ್ಪ ಮಸಾಜ್ ನ ಮಾಡಿ. ಮತ್ತೆ ಕೂಡ ಮಸಾಜ್ ನ ಸ್ವಲ್ಪ ಮಾಡಿ. ಹಾಗೇನೆ ಹೊಟ್ಟೆಗೂ ಕೂಡ ಮಾಡಿ. ಅಂತಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಸುತ್ತ ಮಾಡಿದ್ರೆ ಗ್ಯಾಸ್ ಕೂಡ ಕಡಿಮೆ ಆಗುತ್ತೆ. ಇದರಿಂದನೂ ಕೂಡ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಮತ್ತೆ ಅಮ್ಮನ್ ಟಚ್, ವಾರ್ಮ್ ಆಯಿಲ್ ಇಂದ ಬೇಬಿ ಬಾಡಿ, ಬ್ರೈನ್ 2 ರಿಲ್ಯಾಕ್ಸ್ ಆಗುತ್ತೆ. ಮಸಾಜ್ ಆದ್ಮೇಲೆ ಫೀಡಿಂಗ್ ಕೊಟ್ಟು ಮಲಗಿಸಿದ್ರೆ 3ರಿಂದ 4 ಗಂಟೆ ಕಂಟಿನ್ಯೂಸ್ ನಿದ್ದೆನ ಮಾಡೇ ಮಾಡುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದು ಸರಿಯಾಗಿ ಸ್ವಾಡಲ್ ನ ಮಾಡ್ಬೇಕು. ಸೊ ಸಣ್ಣ ಬೇಬೀಸ್ ತಮ್ಮ ಕೈಯಿಂದಲೇ ಬೆಚ್ಚಿ ಎದ್ದು ಅಳ್ತಾರೆ. ಸೊ ಇದು ನಿಮ್ಗೂ ಅಭ್ಯಾಸ ಆಗಿರ್ಬೋದು. ಮಗು ನಿದ್ದೆ ಮಾಡುವಾಗ ತುಂಬಾ ಬೆಚ್ಚತಾ ಇರುತ್ತೆ ಅಲ್ವಾ? ಸ್ವಲ್ಪ ಸೌಂಡ್ಗುನು ಬೆಚ್ಚಿ 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 ಎದ್ದೇಳುತ್ತೆ. ಸೊ ಅದ್ರಿಂದ ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕೈ ಕಾಲ್ನ ಸಡಿಲವಾಗಿ ಸುತ್ತಿದ್ರೆ ಸೆಕ್ಯೂರ್ ಫೀಲ್ ಆಗಿ ನಿದ್ರೆನ ಮಾಡುತ್ತೆ. ಮತ್ತೆ ಗಮನದಲ್ಲಿ ಇಟ್ಕೊಳ್ಳಿ, ಮುಖ ಮುಚ್ಚಬಾರ್ದು, ತುಂಬಾ ಟೈಟ್ ಬೇಡ. ರೋಲ್ ಓವರ್ ಮಾಡಿದ್ಮೇಲೆ ಸ್ಟಾಪ್ ಮಾಡ್ಬೇಕು. ಆದ್ರೆ ಇದ್ರಿಂದನೂ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಯಾಕಂದ್ರೆ ಪ್ರತಿ ಸಲ ನಾನ್ ತುಂಬಾ ಅಬ್ಸರ್ವ್ ಮಾಡಿರಂಗೆ ಬೆಚ್ಚಿ ಬೀಳೆನೆ ಮಗು ಎದ್ದೇಳೋದು ಜಾಸ್ತಿ. ಅದ್ರಿಂದ ಸ್ವಾಡಲ್ ಮಾಡೋದನ್ನ ಸ್ವಲ್ಪ ಟ್ರೈ ಮಾಡಿ. ಯಾವಾಗ ಅಂದ್ರೆ 1 ತಿಂಗಳು ಮಾಡಿದ್ರು ಸಾಕು, ಅದೇ ಅಭ್ಯಾಸ ಆಗೋಗುತ್ತೆ. ನೆಕ್ಸ್ಟ್ ರೂಮ್ ಟೆಂಪರೇಚರ್.
ಸೊ ಇದಂತೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಚಳಿನೂ ಇರಬಾರ್ದು, ತುಂಬಾ ಬಿಸಿನೂ ಇರಬಾರ್ದು ಬೇಬಿಗೆ. ಸೊ ರೂಮ್ ಟೆಂಪರೇಚರ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ನನ್ನ ಬೇಬಿಗೂ ಕೂಡ ಇದರಿಂದಾನೇ ತುಂಬಾ ಅವಳು ಡಿಸ್ಟರ್ಬ್ ಆಗ್ತಾ ಇದೆ. ಯಾಕಂದ್ರೆ ಫೆಬ್ರವರಿ ಅವಳು ಹುಟ್ಟಿರೋದ್ರಿಂದ ಶೆಕೆ ತುಂಬಾ ಇತ್ತು. ಇದರಿಂದಾನು ಕೂಡ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ನೈಟ್ ಎಲ್ಲ ತುಂಬಾ ಶೆಕೆ ಇದ್ದ. ಅವಳಿಗಂತೂ ಫುಲ್ ಕೂಲರ್ ಹಾಕ್ಬಿಟ್ರೆ ಸಾಕು, ಆರಾಮಾಗಿ ನಿದ್ದೆ ಮಾಡ್ತಿದ್ಲು. ಕರೆಂಟ್ ಹೋದ್ರೆ ಫುಲ್ ಎಚ್ಚರ ಆಗ್ತಿದ್ಲು. ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಆದ್ರೆ ರಾತ್ರಿ ಮಲಗುವಾಗ ಲೈಟ್ ಕಡಿಮೆ ಮಾಡಿ, ಮೊಬೈಲ್ ಟಿವಿ ಸೌಂಡ್ ನ ಆಫ್ ಮಾಡಿ, ಟೆಂಪರೇಚರ್ ಮಾತ್ರ ನೋಡಿ. ಆದ್ರೆ ಡೈರೆಕ್ಟ್ ಫ್ಯಾನ್ ಹಾಕಿದ್ರು ಕೂಡ ಡೈರೆಕ್ಟ್ ಆಗಿ ಬೇಬಿಗೆ ಬೀಳ್ಬಾರ್ದು. ಸೊ ರೂಮ್ ಅಲ್ಲಿ ಒಂದು ಸೈಡ್ ಅಲ್ಲಿ ಯಾವ್ದಾದ್ರು ಫ್ಯಾನ್ ಒಂದ್ ಮೂಲೆಗೆ ಇರೋ ತರ ಇಡಿ. ಆವಾಗ್ಲೂ ಕೂಡ ತುಂಬಾ ಕೂಲ್ ಆಗುತ್ತೆ. ಮತ್ತೆ ಇನ್ನೊಂದು ಟಿಪ್ಸ್ ನ ನೀವು ಫಾಲೋ ಮಾಡಬಹುದು. ರೂಮ್ ಟೆಂಪರೇಚರ್ ಒಂದು ಕಡೆ ನೀವು ಫ್ಯಾನ್ ಹಾಕ್ಬಿಟ್ಟು ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಒಂದು ಚಂಬಲಿ ನೀರನ್ನ ಇಟ್ಟಾಗ ರೂಮ್ ಟೆಂಪರೇಚರ್ ಕೂಡ ಸ್ವಲ್ಪ ಸಾಧಾರಣವಾಗುತ್ತೆ. ಜಾಸ್ತಿ ಟೆಂಪರೇಚರ್ ಅಂದ್ರೆ ಜಾಸ್ತಿ ಚಳಿನೂ ಇರಲ್ಲ, ಜಾಸ್ತಿ ಸೆಕೆನೂ ಇರಲ್ಲ. ಸೊ ಇದನ್ನು ನೀವು ಟ್ರೈ ಮಾಡಬಹುದು. ನೆಕ್ಸ್ಟ್ ಬೆಡ್ ಟೈಮ್ ರುಟೀನ್. ಸೊ ಪ್ರತಿದಿನ ಒಂದೇ ರುಟೀನ್ ಇರಬೇಕು. ಅಂದ್ರೆ ವಾರ್ಮ್ ಕ್ಲಾತ್ ಇಂದ ಒರೆಸಿ, ಮಸಾಜ್, ಫೀಡಿಂಗು, ಸ್ಲೀಪು ಪ್ರತಿದಿನ 9 ಗಂಟೆಗೆ ಇದನ್ನ ರಿಪೀಟ್ ಮಾಡಿದ್ರೆ ಬೇಬಿಗೆ ಬಾಡಿ ಕ್ಲಾಕ್ ಕೂಡ ಸೆಟ್ ಆಗುತ್ತೆ. ಸೊ ನೀವು ವಾರ್ಮ್ ಕ್ಲಾತ್ ಇಂದಾನು ಕೂಡ ಬೇಬಿ ನಿದ್ದೆ ಮಾಡುತ್ತೆ. ನೈಟ್ ಮಲಗುವಾಗ ಪ್ರತಿದಿನ ಒದ್ದೆ ಬಟ್ಟೆಯಿಂದ ಬಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಇನ್ನೊಂದ್ ಬಟ್ಟೆ ಹಾಕಿ ನೀಟಾಗಿ ಡೈಪರ್ ಎಲ್ಲ ಚೇಂಜ್ ಮಾಡಿ ಮಲಗಿಸಿದ್ರು ಕೂಡ ಬೇಬಿ ತುಂಬಾ ರಿಲ್ಯಾಕ್ಸ್ ಆಗಿ ನಿದ್ದೆನ ಮಾಡುತ್ತೆ. ನೆಕ್ಸ್ಟ್ ಅತಿಯಾಗಿ ಹಾಲು ಕೊಡಬೇಡಿ. ಅಂದ್ರೆ ಹೊಟ್ಟೆ ತುಂಬಾ ಹಾಲು ಕೊಡಬೇಡಿ. ಬೇಬಿ ಹತ್ತ ತಕ್ಷಣ ಹಸಿವು ಅಂತ ಹಾಲು ಕೊಡೋದನ್ನ ಬೇಡ. ಕೆಲವೊಮ್ಮೆ ಗ್ಯಾಸ್, ಬೇಜಾರು ತಪ್ಕೊಳ್ಳೋಕು ಅಂತಾನೂ ಅಳ್ತಾವೆ. ಅತಿಯಾಗಿ ಹಾಲು ಕುಡಿದ್ರುನು ಹೊಟ್ಟೆ ನೋವಾಗಿ ನಿದ್ರೆ ಬರಲ್ಲ. ಬರ್ಪಿಂಗ್ ಕೂಡ ಮಾಡಿಸಿ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಮಗು ಹೊಟ್ಟೆ ತುಂಬಿದ್ಯಾ ಇಲ್ವಾ ಅಂತ ಹೇಳಿ. ಬರ್ಪಿಂಗ್ ಮಾಡಿಸಿದಾಗ್ಲೇ ನಮ್ಗೊಂದು ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳಿ. ಅತಿಯಾಗಿ ಕೊಟ್ರು ಕೂಡ ನಿದ್ದೆ ಬರೋದಿಲ್ಲ. ಮತ್ತೆ ಅಮ್ಮನ ಹತ್ರ ಇಡೀರಿ. ಅಂದ್ರೆ ಬೇಬಿ ರೆಸ್ಟ್ಲೆಸ್ ಆದಾಗ ಎದೆಗೆ ಹತ್ತಿರ ಹಾಕೊಳ್ಳಿ. ಅಮ್ಮನ ಹಾರ್ಟ್ ಬೀಟ್ ಸ್ಮೆಲ್ ಕೇಳಿದ್ರೆ ಬೇಬಿ 2 ನಿಮಿಷದಲ್ಲಿ ಕಾಮ್ ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಟಿಪ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ಯಾಕಂದ್ರೆ ನನಗೆ ವರ್ಕ್ ಆಗಿತ್ತು. ಅಪ್ಪನ್ ಸ್ಕಿನ್ ಟು ಸ್ಕಿನ್ ಟಚ್ ಕೂಡ ತುಂಬಾ ಮುಖ್ಯ. ಹೇಳ್ಬೋದು ಅಪ್ಪ ಒಂದ್ ಕಡೆ ಇರ್ತಾರೆ, ನಾರ್ಮಲ್ ಆಗಿ ಮಗು ಆದ್ಮೇಲೆ ಅಪ್ಪ ಒಂದ್ ಕಡೆ ಇರ್ತಾರೆ, ಮಗು ಒಂದ್ ಕಡೆ ಇರುತ್ತೆ. ಕೆಲವೊಮ್ಮೆ ಹೇಳಿದ್ದು, ರಾತ್ರಿ ಫೀಡಿಂಗ್ ಆದ್ಮೇಲೆ ಬೇಬಿ ಅಳ್ತಿದ್ರೆ ಒಮ್ಮೆ ಅಪ್ಪನ ಹತ್ರ ಕೊಡಿ. ಅಪ್ಪನ್ ಶರ್ಟ್ ಇಲ್ದೆ ಬೇಬಿನ ಎದೆಲ್ ಮೇಲೆ ಹಾಕೊಂಡಾಗ 10 ರಿಂದ 15 ನಿಮಿಷ ಇಟ್ಕೊಂಡ್ರೆ ಬೇಬಿಗೆ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಯಾಕಂದ್ರೆ ಅಪ್ಪನ್ ಬಾಡಿ ಹಾರ್ಟ್ ಬೀಟ್ ಮತ್ತೆ ಧ್ವನಿ ಬೇಬಿಗೆ ಸೆಕ್ಯೂರಿಟಿ ಕೊಡುತ್ತೆ. ಇದರಿಂದ 2 ಲಾಭ ಇದೆ. ಏನ್ ಗೊತ್ತಾ? ಬೇಬಿಗೆ ಹೊಸ ಟಚ್ ಸಿಕ್ಕಿ ಕಾಮ್ ಆಗುತ್ತೆ. ಹಾಗೆ ಅಮ್ಮಂಗೆ 15 ನಿಮಿಷ ರೆಸ್ಟ್ ಕೂಡ ಸಿಗುತ್ತೆ. ಸೊ ಅಪ್ಪಂದಿರು ಕೂಡ ಈ ಕೆಲಸದಲ್ಲಿ ಭಾಗಿಯಾಗಿ. ಬೇಬಿ ಕೇರ್ ಅಂದ್ರೆ ಅಮ್ಮನ್ ಕೆಲಸ ಮಾತ್ರ ಅಲ್ಲ. ಓಕೆ, ಮೊಬೈಲ್ ದೂರ ಇಡಿ. ಬೇಬಿ ಮಲಗುವಾಗ ರೂಮ್ ಅಲ್ಲಿ ಬ್ಲೂ ಲೈಟ್ ನೋಟಿಫಿಕೇಶನ್ ಸೌಂಡ್ ಇರಬಾರ್ದು. ಅದು ಬೇಬಿ ಬ್ರೈನ್ ನ ಆಕ್ಟಿವೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಅಮ್ಮನ ನಿದ್ರೆ ಅತ್ಯಂತ ಮುಖ್ಯ. ಸೊ ಬೇಬಿ ಮಲಗಿದಾಗ ನೀವು ಕೂಡ ಮಲಗಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಕೂರ್ಬೇಡಿ. ಅಮ್ಮನ್ ರೆಸ್ಟ್ ಮಾಡಿದ್ರೆ ಮಾತ್ರ ಮರುದಿನ ಚೈತನ್ಯವಾಗಿ ಬೇಬಿ ನೋಡ್ಕೊಳ್ಳೋಕೆ ಆಗುತ್ತೆ. ಸೊ ಮೊದಲ 90 ದಿನ ಕಷ್ಟ, ಆದ್ರೆ ಇದು ಶಾಶ್ವತ ಅಲ್ಲ. ನನ್ನ ಇವತ್ತಿನ 3 ಪ್ರಶ್ನೆ ಏನಂತಂದ್ರೆ, ನಿಮ್ ಬೇಬಿಗೆ ಎಷ್ಟ್ ತಿಂಗಳು ಅಂತ ಕಮೆಂಟ್ ಮಾಡ್ಬೇಕು ನೀವು. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ಮತ್ತೆ ರಾತ್ರಿ ಎಷ್ಟು ಸಲ ಎಚ್ಚರ ಆಗುತ್ತೆ ನಿಮ್ ಮಗು, ಇದನ್ನು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು, ಈ 11 ಟಿಪ್ ಅಲ್ಲಿ ಟಿಪ್ ನಂಬರ್ ಯಾವ್ದು ನಿಮ್ಗೆ ಯೂಸ್ ಆಯ್ತು ಅಂತ ಹೇಳಿ ಕಮೆಂಟ್ ನಲ್ಲಿ ನೀವು ತಿಳಿಸ್ಬೇಕು. ಹಾಗೆ ಈ ವಿಡಿಯೋ ಎಲ್ಲಾ ಅಪ್ಪ ಅಮ್ಮನ್ಗೂನು ಶೇರ್ ಮಾಡಿ. ಇಂತಹ ಬೇಬಿ ಕೇರ್ ಟಿಪ್ ಗಾಗಿ ನಿನಿಮೋಲ್ ಕ್ವೀನ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರೆಯೋದಿಕ್ ಹೋಗ್ಬೇಡಿ. ನಿಮ್ಮ ನಿದ್ರೆಗೂ ಬೇಬಿ ನಿದ್ರೆಗೂ ಶುಭವಾಗ್ಲಿ. ನಾನು ಅಕ್ಷಿತಾ, ಮತ್ತೆ ಸಿಗೋಣ.